ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ ಇದು. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಕೋಟಿ ಇಲ್ಲಿ ಲೂಟಿ ಆಗ್ತಾ ಇದೆ. ಇನ್ನೂ ಬದಲಾಗ್ತಾ ಇಲ್ಲ ಮಾರುಕಟ್ಟೆಯ ಹಣೆ ಬರಹ. ನಿಜವಾಗ್ಲೂ ಕೂಡ ಇದು ನಮ್ಮ ಸಿಲಿಕಾನ್ ಸಿಟಿನ ಅಂತ ಅನ್ಸುತ್ತೆ. ಇದು ರಾಜಧಾನಿ ಬೆಂಗಳೂರಿನ ಮತ್ತೊಂದು ಕರಾಳ ಮುಖ. ಐತಿಹಾಸಿಕ ಕೆಆರ್ ಮಾರ್ಕೆಟ್ ಸ್ಮಾರ್ಟ್ ಸಿಟಿ ಕರಾಳ ಮುಖ ಇದು. ಫ್ರೀ ಇಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್ ಫ್ರೀ ಆಗಿ ಸಿಗ್ತಾ ಇದೆ. ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ, ಐಟಿ-ಬಿಟಿ ಸಿಟಿ ಇದು. ಇನ್ನು ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಕೋಟಿ ಹಣ ಲೂಟಿ ಮಾಡ್ತಿದ್ದಾರೆ. ಇನ್ನೂ ಬದಲಾಗ್ತಾ ಇಲ್ಲ ಮಾರುಕಟ್ಟೆಯ ಹಣೆ ಬರಹ. ಇನ್ನು ಮಾರುಕಟ್ಟೆಯೆಲ್ಲ ಹರಡಿದೆ ತ್ಯಾಜ್ಯದ ಸಾಮ್ರಾಜ್ಯ, ಗಬ್ಬು ನಾರುವಂತಹ ವಾತಾವರಣದಲ್ಲೇ ಇಲ್ಲಿ ಜನ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ನೋಡಿ, ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ವಿನೂತ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ ವಾಕ್ ಥ್ರೂ ನಡೆಸುವ ಮೂಲಕ. ಬನ್ನಿ ನೋಡೋಣ. ಇನ್ನೊಂದೆಡೆ ಸಾವಿರಾರು ವ್ಯಾಪಾರ ವಹಿವಾಟುಗಳು. ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಮಾರುಕಟ್ಟೆ ಅಂತಲೇ ಹೆಸರಾಗಿರುವಂತಹ ಬೆಂಗಳೂರು ನಗರದ ಕೆಆರ್ ಮಾರ್ಕೆಟ್ ಇಂದು ಸಾಮಾಜಿಕವಾಗಿ ಸಾಂಕ್ರಾಮಿಕ ರೋಗಗಳ ಹಾಗರವಾಗಿ ಮಾರ್ಪಡ್ತಾ ಇದೆ. ನಗರದ ಮಧ್ಯಭಾಗದಲ್ಲಿಯೇ ಇರುವಂತಹ ಕೆಆರ್ ಮಾರ್ಕೆಟ್ನಲ್ಲಿ ಏನು ಒಂದು ಅಂಡರ್ ಪಾಸ್ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಆ ಒಂದು ಜಾಗ ಈಗ ಪಾರ್ಕಿಂಗ್ನ ಬದಲಾಗಿ ಘನ ತ್ಯಾಜ್ಯವನ್ನು ಸುರಿಯೋದಕ್ಕೆ ಈಗ ಬಳಕೆಯಾಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ಸುರಿದಿರೋದನ್ನು ನೀವು ಗಮನಿಸ್ಬೋದು. ಪ್ರತಿನಿತ್ಯ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಇಲ್ಲಿ ನಡೆಯುತ್ತೆ. ಆದರೆ ಈ ಒಂದು ದುಸ್ಥಿತಿಯಿಂದಾಗಿ ಜನರು ಮೂಗನ್ನು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೀಗ ಎದುರಾಗಿರುವಂಥದ್ದು. ಏಷ್ಯಾದಲ್ಲಿಯೇ ಅತಿ ದೊಡ್ಡ ತರಕಾರಿ ಮತ್ತು ಹೂವಿನ ಮಾರುಕಟ್ಟೆ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಈ ಒಂದು ಕೆಆರ್ ಮಾರ್ಕೆಟ್ ಪಾತ್ರವಾಗಿತ್ತು. ಆದರೆ ಇಂದು ಘನತ್ಯಾಜ್ಯ ನಿರ್ವಹಣೆಯ ವೈಫಲ್ಯಕ್ಕೆ ನಿಜಕ್ಕೂ ಇದು ಅನ್ವರ್ಥನಾಮವಾಗಿದೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಉತ್ಪತ್ತಿಯಾಗುವಂತಹ ಸಾವಿರಾರು ಟನ್ ಕಸವನ್ನು ಇಲ್ಲಿ ಸುರಿಯಲಾಗ್ತಾ ಇದೆ. ಅಲ್ಲೇ ಇದೇ ರೀತಿಯಲ್ಲಿ ಕೊಳೆತು ಒಂದು ದುರ್ವಾಸನೆ ಬರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಬೇಸಿಗೆಯ ಸಮಯದಲ್ಲಿಯೇ ಇಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟವಾಗ್ತಾ ಇರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಮಳೆ ಬಂತು ಅಂದರೆ ನಿಜಕ್ಕೂ ಇಲ್ಲಿನ ಪರಿಸ್ಥಿತಿ ಹೇಳತ್ತಿರೋದು. ಯಾಕಂದರೆ ಇಲ್ಲಿ ಸುರಿದಿರುವಂತಹ ತ್ಯಾಜ್ಯಗಳು ಕೊಳೆತು ಸಾಕಷ್ಟು ದುರ್ವಾಸನೆಯನ್ನು ತರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಇನ್ನು ಸಾಮಾನ್ಯವಾಗಿ ಇಲ್ಲಿ ನಿಂತಿರುವಂತಹ ವೇಸ್ಟೇಜ್ ಗಾಡಿಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಒಂದು ಕಡೆಯಲ್ಲಿ ಹಸಿ ತರಕಾರಿಗಳನ್ನು ಸುರಿದಿದ್ರೆ, ಮತ್ತೊಂದೆಡೆ ಕಟ್ಟಡದ ತ್ಯಾಜ್ಯಗಳು ಹಾಗೆ ವಾಹನದ ಬಿಡಿಭಾಗಗಳು ಎಲ್ಲವನ್ನು ಕೂಡ ಒಂದೆಡೆಯೇ ಒಂದು ಅಕ್ರಮವಾಗಿ ಒಂದು ರೀತಿಯಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ರೀತಿ ನಮ್ಮ ಬೆಂಗಳೂರಿನ ದುಸ್ಥಿತಿ ನಿಜಕ್ಕೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇನ್ನು ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳು ಕೂಡ ಇಂದಿನ ದುಸ್ಥಿತಿಯ ಕಾರಣದಿಂದಾಗಿ ಕಡಿಮೆಯಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ನಾವು ಘನತ್ಯಾಜ್ಯವನ್ನು ಮರುಬಳಕೆಯನ್ನು ಮಾಡ್ಬೋದು. ಆದರೆ ಇಂತಹ ಒಂದು ಅವ್ಯವಸ್ಥೆಯಿಂದ ಕೂಡಿರುವಂತಹ ಘನತ್ಯಾಜ್ಯ ವಿಲೇವಾರಿಯಿಂದಾಗಿ ಅದು ಕೂಡ ವ್ಯರ್ಥವಾಗಿ ಹೋಗ್ತಾ ಇದೆ. ಪ್ರಸ್ತುತ ನಾವು ಈಗ ಒಂದು ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಉಂಟಾಗಿರುವಂತಹ ಅವ್ಯವಸ್ಥೆ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ವಿನುತ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ, ಒಂದೇ ಒಂದು ಮಳೆಗೆ ಕೆಸರುಗದ್ದೆಯಾಗುವಂತಹ ನಮ್ಮ ಸಿಟಿ ಮಾರ್ಕೆಟ್ ಇದು. ಕೊಳೆತ ತರಕಾರಿ, ಮಲಿನ ನೀರಿನ ನಡುವೆಯೇ ಗ್ರಾಹಕರು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಆದರೂ ಕೂಡ ಸಾಂಕ್ರಾಮಿಕ ರೋಗಗಳು ಕೂಡ ಇಲ್ಲಿಂದ ಹರಡಬಹುದು ಅನ್ನೋದು ಅಷ್ಟರ ಮಟ್ಟಿಗೆ ಸತ್ಯ ಇದೆ. ಹಾಗಾಗಿ ಆದಷ್ಟು ಬೇಗ ಇಂತಹ ಪರಿಸ್ಥಿತಿಗಳಿಗೆ ಏನಾದರೂ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ.